ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸಿಡಿಸಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಸತ್ತಿದ್ದಾರೆ. ಅದೇ ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿಬೇಕಾಗುತ್ತೆ. ಉಡುಪಿಯಲ್ಲಿ ಕೂಡ 2 ಗುಂಪು ಮಾರಾಮಾರಿ ಮಾಡಿರ್ತಕ್ಕಂಥದ್ದು ಸರ್, ಹಲವಾರು ಹಿಡ್ಕೊಂಡು ಬೀದಿಲಿ ಕಿತ್ತಾಡಿರೋದು. ಈ ಗುಂಪು ಘರ್ಷಣೆಗಳು, ಈ ರೌಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ. ಇದ್ದಕ್ಕಿದ್ದಾಗೆ ಅವರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕೋ ಅದೆಲ್ಲ ಮಾಡ್ತೇವೆ. ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಓಡಾಡೋಕ್ಕೆ, ಆ ರೀತಿ ಓಡಾಡಿಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ. ರೌಡಿಸಮ್ ಮಾಡೋರಿಗಾಗಲಿ, ಈಗ ಪೊಲೀಸ್ ಸ್ಟೇಷನ್ನಿಗೆ ಬಂದು ಧಮಕಿ ಹಾಕಿದರೆ ಅಂಥವರಿಗೆ ಸಾಫ್ಟ್ ಕಾರ್ನರ್ ತೋರ್ಸೋಕ್ಕಾಗುತ್ತಾ? ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಡೋಕ್ಕಾಗುತ್ತೆ ಹೇಳಿ ನೀವೇ? ಅದರಿಂದ ಪೊಲೀಸು ಕ್ರಮ ತೊಗೊಳ್ತದೆ. ಅಂಥವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ. ನನಗೂ ಅದು ಕಿವಿಗೆ ಬಿತ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತೀವಿ ಅಂತ ಅಂಥವರಿಗೆಲ್ಲ ಕಾನೂನಲ್ಲಿ ಏನು ಕ್ರಮ ತಗೋಬೇಕೋ ಅದನ್ನ ತಗೊಳ್ತೀವಿ, ಮುಲಾಜಿಲ್ಲದೆ ತಗೋತೀವಿ. ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ, ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ. ಅವರಿಗೀಗ ಜನಪ್ರತಿನಿಧಿಗಳ ಇದ್ರ ಮುಂದೆ ಬರುತ್ತೆ, ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಹಾಕ್ತಾರೆ. ಅದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಬರುತ್ತೆ. ಹಿಂದೆ ಸಿಎಂ ಆಲ್ರೆಡಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದೆ ಪಾಸ್ಪೋರ್ಟ್ ರದ್ದುಪಡಿಸಬೇಕಂತ. ಬಟ್ ಕೇಂದ್ರ ವಿದೇಶಾಂಗ ಸಚಿವರು ಹೇಳ್ತಾರೆ 21ನೇ ತಾರೀಕು ಮಾತ್ರ ಬಂದರೂ ನಮ್ಮ ಮನವಿ ಇಲ್ಲ. ಅದೇನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಯಾತಕ್ಕೆ ಅವರು ಆ ರೀತಿ ಹೇಳಿದರು ಅಂದರೆ, ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಕಚೇರಿಗೆ ತಿಳಿಸಿಲ್ಲ ಅಂತ ಆಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಂಥ ಪತ್ರ ಏಪ್ರಿಲ್ ತಿಂಗಳಲ್ಲೇ ಬರೆದಿದ್ದಾರೆ. ಅದು ನಮಗೆ ಬಂದೇ ಇಲ್ಲ. 21ನೇ ತಾರೀಕು ಮೇ 21ಕ್ಕೆ ಬಂದಿದೆ ಅಂತೇಳಿ ವಿದೇಶಾಂಗ ಸಚಿವರು ಹೇಳ್ತಾರೆ ಅಂದರೆ, ಪ್ರಧಾನಮಂತ್ರಿಗಳ ಪತ್ರ ಏನಾಯಿತು? ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಅದಕ್ಕೆ ಯಾವುದು ಏನು ಬೆಲೆ ಸಿಗಲಿಲ್ವಾ? ಅಥವಾ ಅವರ ಕಚೇರಿಯಿಂದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಲಿಲ್ಲ? ಅಥವಾ ತಿಳಿಸಿದ್ದಿದ್ರೆ ಅವರು ಆ ರೀತಿ ಹೇಳ್ತಿರಲಿಲ್ಲ. ತಿಳಿಸಿಲ್ಲ ಅಂತ ಈಗ ಸ್ಪಷ್ಟವಾಗುತ್ತೆ. ಅಂದರೆ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಹೌದ್ರಿ, ಏನು ಈಗ ಯಾರಪ್ಪ ಈಗ ಗಲ್ಲಿನಲ್ಲಿ ಒಂದು ಗಲಾಟೆ, ಸಣ್ಣದ ಗಲಾಟೆ ಆಗಿ ಅದು ದೊಡ್ಡ ಪ್ರಮಾಣಕ್ಕೆ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ನಮ್ಮವ್ರ ಕೆಲಸ ಅಲ್ವಾ? ಗಲಾಟೆಗೆ ಮುಂಚೆಗೇ ಅವರು ಕ್ರಿಕೆಟ್ ಆಡುವಾಗ ಗಲಾಟೆ ಆಗ್ತಾಯಿದ್ದೆ, ಗಲಾಟೆ ಮಾಡ್ಕೊತಾರೆ ಇವತ್ತು ಕ್ರಿಕೆಟ್ನಲ್ಲಿ ಅಂತ ಗೊತ್ತಾಗಿದ್ದರೆ ಅದು ಬೇರೆ ವಿಚಾರ. ಆ ರೀತಿ ಆಗೋದಿಲ್ವಲ್ಲ, ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗೋದಿಲ್ಲ. ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಬಿಜೆಪಿ ಇಟ್ಕೊಂಡಿದ್ದಾರೆ ಸರ್. ಬೆಂಗಳೂರಲ್ಲಿ
ಬ್ರ್ಯಾಂಡ್ ಬೆಂಗಳೂರು ಆಗಿಲ್ಲ, ಬ್ಯಾಡ್ ಬೆಂಗಳೂರು ಆಗಿದೆ. ರಸ್ತೆಗಳು ಯಾವಾಗ ಮುಗಿಸ್ತೀರಾ? ತೆರಿಗೆ ದುಡ್ಡು ಹಾಳಾಗ್ತಿದೆ, ಕಂಪ್ನಿಗಳು ಬೆಂಗಳೂರು ಬಿಟ್ಟು ಹೋಗ್ತಿದ್ದಾವೆ, ಬೆಂಗಳೂರು ಬರ್ಬಾದ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನೋಡಿ, ಇವತ್ತು ಬೆಂಗಳೂರನ್ನು ನಾವು ಈಗಾಗಲೇ ಮಾನ್ಯ ಶಿವಕುಮಾರ್ ಅವರು ಅದು ಅನೇಕ ಸಂದರ್ಭದಲ್ಲಿ ಅವರು ಹೇಳಿ